ನಮಸ್ಕಾರ ಗೈಸ್, ನಾನು ನಿಮ್ಮ ಬಸರಾಳ್ ಹುಡುಗ. ಗೈಸ್, ನಾನು ಈ ಥರ ಇದ್ದವನು, ಈ ಥರ ರೆಡಿಯಾಗಿ ಎಲ್ಲಿಗೆ ಹೊಡ್ತಾ ಇದ್ದೀನಪ್ಪ ಅಂದರೆ ಸರಿ ಸುಮಾರು ನಿಮ್ಮ 9-11. ನಮಸ್ಕಾರ ಗೈಸ್, ಸರಿ ಸುಮಾರು ಟೈಮ್ ಒಂದು 9-11 ಆಗಿತ್ತು. ನಮ್ಮ ಏರಿಯಾ ನೋಡೋದಕ್ಕೆ ಆಲ್ರೆಡಿ 9-11ಕ್ಕೆ ಈ ಥರ ಆಗಿದೆ ನೋಡಿ ಗೈಸ್. ನಾವಿವಾಗ ಹೊರಡ್ತಾ ಇರೋದು ಎಲ್ಲಿಗೆ ಅಂತ ಹೇಳೋದಾದರೆ, ನಮ್ಮೂರಿನ ಪಕ್ಕದೂರಲ್ಲಿ ಹಬ್ಬ ಇದೆ ಕಮ್ಮದಳ್ಳಿಲಿ, ನಾಳೆ ನಾಡಿದ್ದು. ಅದಕ್ಕೋಸ್ಕರ ಇವತ್ತು ನೈಟ್ ಯಾವ ಥರ ಇರುತ್ತೆ ವಿಲೇಜ್ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಪಾಪ ಗೈಸ್, ಯಾರಿಗೋ ಇನ್ಸಿಡೆಂಟ್ ಆಗ್ಬಿಟ್ಟಿದೆ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಮುಂದೆ ಬಂದ್ಬಿಟ್ಟೆ, ಇಲ್ಲಿ ಇರೋಕ್ಕಾಗಲಿಲ್ಲ ಗೈಸ್ ಇಲ್ಲಿ, ಯಾಕೆಂದರೆ ಆಪೋಸಿಟ್ ಬರೋ ಗಾಡಿ ಬರ್ತಿತ್ತು ಅದರಿಂದ. ಗೈಸ್, ಹಂಗೂ ಏನಾಯಿತು ಅಂತ ಕೇಳಿದೆ ನಾನು, ಯಾರೂ ರೆಸ್ಪಾನ್ಸ್ ಮಾಡಿಲ್ಲ, ಎಲ್ಲ ಮಕ ನೋಡ್ತಾ ಇದ್ರು, ಯಾಕೆಂದರೆ ಹೆಲ್ಮೆಟ್ ಹಾಕಿದ್ನಲ್ಲ ಅದರಿಂದ. ಅಣ್ಣ ಮಕ ನೋಡ್ತಾವನೆ. ಗೈಸ್, ನಾವಂತೂ ಅಲ್ಲಿಂದ ಬರ್ಬೇಕಾದ್ರೆ ಯಾವುದೇ ತೊಂದರೆ ಆಗಲಿ ಇರಲಿ ಭಗವಂತ ಅವರಿಗೆ ಅಂತ ಹೇಳ್ಕೊಂಡು ಬಂದು ಹಂಗೆ ಬರ್ತಾ ಇದ್ದೋ. ನಮ್ಮ ಹುಡುಗ ಅದೇ ಟೈಮಿಗೆ ಫೋನ್ ಮಾಡ್ದ. ಹೇಳಿ ಮಾಮ್. ಹಲೋ, ಎಲ್ಲಿ ಇಲ್ಲ ಕಮ್ಮದಳ್ಳಿ. ಸುಮ್ಮನೆ ಹಿಂಗೆ ಒಂದು ಬ್ಲಾಗ್ ಮಾಡೋಣ ಅಂತ ಬಂದೆ, ಯಾವ ತರ ಐತೆ ನೈಟು ಅಂತ. ಕೆಮ್ಮು ನೀನು ಮನಗಿರ್ತೀಯ ಅನ್ಕೊಂಡೆ ಕಳ್ಳ ಮಚ್ಚಿ. 9 ಗಂಟೆ ಆಗೈತೆ, ಬಂದಿದೆ ಬರಲ್ಲ ಅನ್ಕೊಂಡ್ ನಾನು. ಕೆಮ್ಮು ನೆನಕ ಬಂದೆ. ಹಾ, ಇವಾಗ ಆಯ್ತೈತ ಇಲ್ಲ ನೋಡು, ಆನ್ ಆಯ್ತಾ ಬೇರೆ ನೀ ಮೊಬೈಲ್ ಏನಾಗಲ್ಲ ಕೆಳಗ್ ನೋಡ್ಲಾ. ಅಲ್ಲೇ ಕಾಣ್ತಾರೆ. ಓಕೆ ನೋಡಿ ನಮ್ಮ ಹಿಂದಳಿರೋ. ಗೈಸ್, ಚಳಿ ಮಾತ್ರ ಸಿಕ್ಕಾಪಟ್ಟೆ ಹೊಡಿತೈತೆ ಬೆಳಗ್ಗೆಗಿಂತ, ನೈಟ್ ಮಾತ್ರ ಸಿಕ್ಕಾಪಟ್ಟೆ ಚಳಿ ಹೊಡಿತೈತು ಗೈಸ್. ಅಲ್ಲಿಂದ ಬರ್ತಾ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಕಮ್ಮದಳ್ಳಿ ಆರ್ಚು, ಇದೇ ಕಮ್ಮದಳ್ಳಿ ಹೋಗೋ ದಾರಿ. ಇದು ನಮ್ಮ ಕಮ್ಮದಳ್ಳಿ ಆರ್ಚು ಗೈಸ್. ನಾಳೆ ಹಬ್ಬ ಇದೆ, ಅದೇ ಆರ್ಲ ನೈಟ್ ನೋಡ್ಕೊ ಬರೋಣ ಯಾವ ತರ ಐತೆ ನೈಟು ಅಂತ ನೋಡ್ಕೊ ಬರೋಣ ಬಾ. ಬೆಳಿಗ್ಗೆ ಮಾಡೋಣ ಇನ್ನೊಂದು. ಇವಾಗ ನೈಟ್ ಯಾವ ತರ ಐತೆ ಅಂತ ಬಾರಲ್ಲ ಆಯ್ತು. ಚಳಿ ನೀನ್ ಯಾರ ತಾನೇ ಹೊಡೆಯಲ್ಲ, ಚಳಿ ನನ್ಗೆ ಹೊಡಿತಲ್ವಾ, ನಾನು ಬರ್ತೀನಿ ಆಗ್ತಿಲ್ಲ. ನಾನು ಹೆಲ್ಮೆಟ್ ಹಾಕೊಂಡಿದ್ದೀನಿ, ಬಟ್ ಚಳಿ ಅಷ್ಟ ನಡೀತಾ ಇಲ್ಲ ನನಗೆ. ಇಲ್ಲ ಕಾಂಗ್ರೆಸ್ ವಯಸ್ಸು ಬರ್ತವ್ರೆ ಸಾಕು. ಅವತ್ತಂಗ ಆಮೇಲೆ ವಯಸ್ಸು ತರ ಹೋಗ್ಬಿಟ್ರೆ ಕಷ್ಟ. ಬಾರಣ ಇಲ್ಲಿ ಮೈ ಕೈ ಕಡೆ ನಿಂಕಲ್ಲ ನಾನು. ಹೌದಾ, ಓಕೆ. ಏನು ಮಾಡಕ್ಕಾಗಲ್ಲ, ಸ್ವಲ್ಪ ಬೇಕಾಗಂಟ ಅವ್ರನ್ನ ಮುಂದಕ್ಕೆ ಹೊಂಟನಲ್ಲ. ನಾನು ಮುಂದಕ್ಕೆ ಹೋಗ್ಬಿಟ್ಟೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಮುಂದಕ್ಕೆ ಹೋದ್ಮೇಲೆ ಅವ್ನ್ ಕಾರ್ ಅಂದ್ಮೇಲೆ ಬಂದ್ಬಿಟ್ನಲ್ಲ, ಅದರಿಂದ ಸ್ವಲ್ಪ ಬಂದ್ಬಿಟ್ಟು ಹೋಗ್ಲಿ ಬಾ. ಆಯ್ತು, ಒಳ್ಳೇದಾಗ್ಲಿ ಬಾ, ಹೋಗ್ಲಿ. ಏನು ಮಾಡಕ್ಕಾಗಲ್ಲ, ಆದ್ರ ಎಮರ್ಜೆನ್ಸಿ ಇದ್ದವರು ಒಳ್ಳೇದಾಗ್ಲಿ. ಹಂಗೆ ಚಳಿ ಕುಯ್ ಚಳಿ ಹೆಂಗ್ ನಡೀತೈತೆ. ಹೌದಾ, ಅಯ್ಯೋ ಬೆಳಿಗ್ಗೆ ಕಮ್ಮಿನ ಈಗ ಜಾಸ್ತಿನ? 2 ಅಂತೀಯಾ? ರೈಸು ಏನು ಪ್ರಿಪ್ರೇಷನ್ ಮಾಡ್ಕೊಂಡವ್ರೆ ಅಂತ ನಮಗ್ ಗೊತ್ತಿಲ್ಲ. ಕಮ್ಮದಳ್ಳಿ ಊರೊಳಗೆ ಹೋಗ್ತಾ ಇದೀವಿ ಅಷ್ಟೇ. ನೋಡೋಣ ಯಾವ್ಯಾವ ತರ ಐತೆ ನಾಳೆ ಹಬ್ಬ, ಯಾವ್ಯಾವ ತರ ತಯಾರಿ ಆಗವ್ರೆ. ಹೋಗ್ತಾ ಇದೀವಿ ಗಾಯ್ಸ್. ಅದೇ ಎಂಟ್ರಿ ಅಲ್ಲಿಂದಾನೆ. ಇಲ್ಲಿ ಲೈಟಿಂಗ್ಸ್ ಏನ್ ಹಾಕ್ಸಿಲ್ಲ, ರೋಡ್ ಅಂತ ಹಾಕ್ಸಿಲ್ಲ ಅನ್ಸುತ್ತೆ. ಇಲ್ಲಿಂದ ಸ್ಟಾರ್ಟು ಗಾಯ್ಸ್. ನಾನೆಲ್ಲ ಫುಲ್ಲು ಇರುತ್ತೆ ಗೈಸ್. ಎಲ್ಲ ಬೆಂಗಳೂರಿಂದ ಬಂದಿರೋರು ಎಲ್ಲ ಪಾರ್ಟಿ ಮಾಡಕ್ ಹೊಂಟೋಗಿರ್ತಾರೆ, ನೈಟ್ ಪಾರ್ಟಿಗೆ ಗೈಸ್. ಊರೆಲ್ಲ ಖಾಲಿ ಕಾಣಿಸ್ತೈತೆ, ಎಲ್ಲ ಎಲ್ಲೋಗೋರೋ ಗೊತ್ತಿಲ್ಲ. ಹೊಸ ಜನ ಹುಡುಗರು ಇಲ್ಲಿ ಕೂತಿದ್ದಾರೆ ಗೈಸ್. ಇದು ಊರೊಳಗಡೆ ಬಂದ್ರೆ ಫಸ್ಟ್ ಸಿಗೋ ದೇವಸ್ಥಾನ ಇದು. ಊರಿನ ಹಿರಿಕರುಗಳು ಹೊಸ ಜನ ಇಲ್ಲಿ ದೇವಸ್ಥಾನ ಹತ್ರ ಕೂತಿದ್ರು. ಅವರೆಲ್ಲ ನೋಡ್ತಾ ಇರ್ತಾರೆ ನಮ್ಮನ್ನ. ಯಾರು ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸ್ತಾ ಇದ್ದಲ್ಲ ಏನೆಲ್ಲ ಹಿಂಗ್ ಕಾಣಿಸ್ತೈತಿ ನಿಂದು. ಬೈರಲ್ಲ, ಅವ್ರಿಗೆ ಗೊತ್ತಾಗಲ್ಲ ಕಂಡ್ರಲ್ಲ.
ನಾವು ವೀಡಿಯೋ ಆನ್ ಆಗುತ್ತೆ ಕರೆಕ್ಟಾಗಿ ನೋಡಪ್ಪ ಆಮೇಲೆ ಅದರ ಏನಿದೆ ವೀಡಿಯೋ ಆನ್ ಆಗಿಲ್ಲ ಅಂತಂದರೆ ಸಿಕ್ಕಾಗುತ್ತೆ ಜೀವನ ಬಿಗಿಲ್ಸೆ ಬಂದಿರೋ ಏನೂ ಇಲ್ಲ ಗೈಸ್ ಇದೆಲ್ಲ ಜಾತ್ರೆ ನಾಳೆ ಗೈಸ್ ಎಲ್ಲ ಜಾತ್ರೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾವುದೂ ಇಲ್ಲ ಯಾರು ಎರಡು ಮಾತ್ರ ಮುಂದೈತೆ ಬಾ ನೋಡ್ಕೊಂಡು ನೋಡೋಕೆ ಎಲ್ಲಿಗೆ ಯಾಕೆ ಎಲ್ಲಿಗೆ ಹಾಕೋದು ಅಲ್ಲಿ ಇಲ್ಲೇ ಹಾಕೋಣ ಬಾಲ ನಿಲ್ಸ್ಬಿಟ್ಟು ಒಂದು ವರ್ಷ ನಿಂತ ನೋಡ್ಕೊ ಹೋಗೋಣ ಆಯ್ತು ನಿಶ್ಚಯ ನೀನು ಇಲ್ಲಿ ಗಂಟೆ ಬಂದ ಲೈಕ್ಸ್ ಅವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂತ ಅವ್ರೆ ಜಾತ್ರೆ ಮಾಡೋರು ಅಲ್ಲೆಲ್ಲ ಸೌದೆ ಎಲ್ಲ ಬಂದೈತೆ ಗೈಸ್ ಎಲ್ಲ ಖಾಲಿ ಖಾಲಿ ಒಂದು 3 ಜನ ಅವರು ಇಲ್ಲಿ ಯಾಕೆ ಮುಳ್ಕೊಂತ ಇದ್ದಾನಪ್ಪ ಮುಳ್ಕೊಂತೈತ ಇದು ಮುಳ್ಕೊಂತ ನಾ ಚಪ್ಪಲಿ ಎಲ್ಲಿ ಬಿಟ್ಟಿದ್ದೀನಿ ಅಂತಲೇ ಓದಾಯ್ತಲ್ಲ ಇದು ಹಾಕೊಂಡ್ಮೇಲೆ ಅವತ್ತು ಇಷ್ಟೇ ಗೈಸು ಎಲ್ಲ ಒಂಥರ ಖಾಲಿ ಥರ ಹೊಡಿತಾಯಿತ್ತು. ಅಲ್ಲಿಂದ ಬಂದು ಮತ್ತೆ ವಾಪಸ್ಸು ಗೈಸ್ ಅಲ್ಲಿಂದ ಬರ್ತಾ ಇಲ್ಲಿ ಊರಿನ ಯಜಮಾನರೆಲ್ಲ ಕೂತಿದ್ರಲ್ಲ ಹಿರಿಕರು ಅವ್ರು ನನ್ನ ಮಾತು ಕೇಳೋಣ ಹಬ್ಬದ ಬಗ್ಗೆ ಅಂತ ಏನಂತಾರೆ ಅಂತ ಕೇಳಿದ್ರು. ಎಷ್ಟು ಖುಷಿ ಆಯ್ತೈತೆ ನಾಳೆ ಹಬ್ಬ ಇರೋದ್ರಿಂದ ನಾಳೆ ಎಷ್ಟು ಖುಷಿ ಆಯ್ತೈತೆ ನಾಳೆ ಹಬ್ಬ ಇರೋದ್ರಿಂದ ನಿಮಗೆ ಭಾಳ ಖುಷಿ ಆಯ್ತದ ಅಣ್ಣ. ಹಾಂ ಗ್ರಾಮ ದೇವತೆ ಹಬ್ಬ. ಹಾಂ ಇದೇ ಊರ ನಿಮ್ಮದು? ಇದೇ ಊರು. ಹಾಂ ಜೋರಾಗಿ ಮಾತಾಡಿ ಸ್ವಲ್ಪ. ಏನೇನು ವಿಶೇಷ ಏನೇನು ವಿಶೇಷ ಆರ್ಕೆಸ್ಟ್ರಾ ಇದೆ. ಯಾವಾಗ ಆರ್ಕೆಸ್ಟ್ರಾ ಇರೋದು? ನಾಳೆ ನೈಟ್ ಇದೆ. ನೂರೊಂದು ಮಡೆ ಇದೆ. ನೂರೊಂದು ಮಡೆ ನಾಳೆನೇ ಇರೋದು. ಶನಿವಾರ ಬೆಳಗ್ಗೆ ಕೊಂಡ ಇದೆ. ಶನಿವಾರ ಬೆಳಗ್ಗೆ ಕೊಂಡ ಇರೋದು. ಶನಿವಾರ ಬೆಳಗ್ಗೆ ಕೊಂಡ ಇದೆ. ಹಾಂ ಭಾಳ ನಮಗೆ ಖುಷಿ ಆಯ್ತೈತೆ. ಹಾಂ ಭಾಳ ಗ್ರಾಮ ದೇವತೆ ಹಬ್ಬ. ಹೌದಾ? ಊಟ ಮಾಡಿದ್ರಾ? ಹಾಂ ಆಯಿತು ಸರ್. ಎಷ್ಟು ಈಗ ಎಲ್ಲ ಪ್ರಿಪರೇಷನ್ ಮಾಡ್ಕೊತಾ ಇದ್ದೀರಾ ಈಗ? ಹಾಂ ಎಲ್ಲ ಮಾಡ್ತಾ ಇದ್ದೀವಿ. ಹಾಂ ಗೈಸ್ ನೋಡಿದ್ರಲ್ಲ ಗೈಸ್, ಈಗ ಎಲ್ಲ ಹಬ್ಬ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಗೈಸ್. ರಾತ್ರಿ ಆಗಿರೋದ್ರಿಂದ ಜಾಸ್ತಿ ಇವತ್ತು ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಕಮ್ದಳ್ಳಿ ಊರಿನವರು ಯಾರೇ ವಿಡಿಯೋ ನೋಡ್ತಿದ್ರು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿಂದ ವಾಪಸ್ ಬಂದು ರಾತ್ರಿ ಎಲ್ಲ ಮಾಡ್ತಾರಲ್ಲಿ ನಾಳೆ ಜಾತ್ರೆ ಇರೋದಂತೆ ನಾಡ್ಕೊಂಡ ಅಂತೆ ಗೈಸ್. ಅಲ್ಲಿಂದ ಬರ್ತಾ ಹೊಟ್ಟೆ ಹೊಸಿ ಮೇವೆಗಳನ್ನ ಅಂತ ನೋಡಿದ್ರೆ ಎಲ್ಲ ಅಂಗಡಿಯಲ್ಲಿ ರೈಸ್ ಖಾಲಿ ಆಗಿತ್ತು. ಇನ್ನೊಂದು ಏನೈತೆ ಏನೈತೆ ಖಾಲಿ ಮಾಡ್ಬಿಟ್ರ? ಗುರು ರೈಸ್ ಆಯ್ತಾ? ರೈಸ್ ಇಲ್ವಾ? ರೈಸ್ ಖಾಲಿ. ಹಾಂ ಇಲ್ಲ, ಮುಂಚೆ ನನ್ನ ಹತ್ರನೇ ಐತೆ ಹೆಲ್ಮೆಟ್ಟು, ಆಮೇಲೆ ಇದು ಲಾಕ್ ಮಾಡಿ ತರಿಸ್ಕೊಂಡೆ ಸಪ್ರೇಟ್. ಇಲ್ಲ ಇದು ಕಮ್ದಳ್ಳಿ ಹೋಗಿದ್ವಲ್ಲ ಯಾವ ಥರ ಐತೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ನಾಳೆ ಹೋಗ್ಬೇಕು. ಹಾಂ ರೈಸ್ ಆಯ್ತಾ? ರೈಸ್ ಇಲ್ಲ. ಹಾಂ ರೈಸ್ ಇಲ್ಲ, ಎಲ್ಲ ತೊಗೊಂಡು ರೈಸ್ ಇಲ್ಲ. ಏನದು? ಈಗ ಹೋಗ್ತಾರೆ ನಾನು ಆಂಬುಲೆನ್ಸು. ಏನಾಗೈತಿ ಆಯ್ತು? ಹಾಂ ಇಲ್ಲಿ ಐತಿ, ಇಲ್ಲಿ ಕಳಿಸ್ತೈತೆ ಆಂಬುಲೆನ್ಸ್. ಅದು ವಯಸ್ಸು ಪೊಲೀಸು ಆಂಬುಲೆನ್ಸ್ ಅಂದರೆ ಪೊಲೀಸು. ಹೌದಾ? ಸೈರನ್ ಹಾಕೊಂಡು ಕಾಯಿ ಕೇಳು, ಸೈರನ್ ಹಾಕೊಂಡಿದ್ದು ಹಬ್ಬ ಅಲ್ವಾ, ಅದಕ್ಕೆ ಯಾರು ಇಲ್ಲಿ ಕಿರಿಕಿರಿ ಮಾಡ್ತಾ ಇರ್ತಾರೆ ಅಂತ ಕಣೋ. ಲವ್ ಬಿಡು ಐತೆ ಇರುತ್ತೆ ನಮಗೆ ಗೊತ್ತಿಲ್ಲ ಗೈಸ್. ಬಟ್ ಹವಾ ಮಾಡಿ ತಿಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನಾವು ತಿಳ್ಕೊಂಡಿದ್ದೀವಿ. ಕಷ್ಟ ಐತೆ ಗೈಸ್, ಅಷ್ಟು ಬೇಗ ನೋಡ್ಕೊತಾರೆ ಕಾಣ. ಹಾಂ ಬಾ. ಸರ್ ನಮಸ್ಕಾರ, ಊಟ ಆಯ್ತಾ? ಸರ್ ನಮಸ್ಕಾರ, ಊಟ ಆಯ್ತಾ? ಸರ್ ಸರ್ ಇದು ರೈಸ್ ಇದೆಯಾ? ಏನು ಸರ್ ಇದು ರೈಸ್ ನೋಡೋಣ ರೈಸು ನನಗೆ ರೈಸ್ ಈ ಥರ ಆಗುತ್ತೆ ಅಣ್ಣ. ಏನಣ್ಣ ಇದು ಕತೆ? ಹಾಂ
ಈ ಮಟ್ಟಿಗೆ ನೀನು ಮುಂದಕ್ಕೆಲ್ಲ ಹಾಕೊಂಡಿರೋದು ಏನು ಕತೆ ಇದು? ನಾನು ಅಲ್ಲಿಂದ ಮುಂದೆ ಎಲ್ಲ ಕಡೆ ಕಳ್ಕೊಂಡು ರೈಸ್ ಇಲ್ಲ. ನಾನು ಫಸ್ಟು ನಮ್ಮ ರಮೇಶ್ ಅಂತ ತಿಳ್ಕೊಂಡು ಅಂತ ಏನು ಕತೆ ಇದು? ಈ ಥರ ಮಾಡ್ದಲ್ಲ, ಯಾಕೆ ಈ ಥರ ಮಾಡಿದೆ? ಹಾಂ, ಯಾಕಪ್ಪ ಅಂತ ರೈಸ್ ಎಲ್ಲೇ ಹೋದರೂ ರೈಸ್ ಕೇಳ್ಕೊಂಡ್ರೆ ನಾನು ಕಂಡಾಗ ತಿನ್ನೋದಿಲ್ಲ. ಹಾಂ ಆಯಿತು, 3 ರೂಪಾಯಿ ಕಬಾಬ್ ಹಾಕಪ್ಪ, ತಿನ್ಕೊಂಡು ಹೊಡೈತಿ. ಇನ್ನೇನು ಮಾಡೋಕ್ಕಾಗಲ್ಲ. ಒಂದು 2 ಪೀಸ್ ಹೆಚ್ಚಾಗಿ ಹಾಕು ನನಗೆ. ವೀಡಿಯೋ ಹಾಕಿ ನಮ್ಮನ್ನ ವೈರಲ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ರೈಸ್ ಇವೇನೋ ಕಬಾಬ್ ತಿನ್ಬೇಕು ಅಂತ ಬಂದ್ರೆ ನಮ್ಮ ರಮೇಶನ ಹತ್ರ ಬನ್ನಿ. ಈಗ ಸಾಕಾದ ಮಾಡ್ತಾರೆ ಕಬಾಬ್. ಹೇಳ್ದೆ ಬಿಡು, ಎಲ್ಲ ಹೇಳಿದ್ದೀನಿ. ಜಾಲಿ ಜಾಲಿ. ಎಲ್ಲಿ ಟೀಮು? ಕಮ್ದಳ್ಳಿಲಿ. ಈಗ ಅಲ್ಲಿಂದ ಮುಂದೆ ಗುರು, ಕಮ್ದಳ್ಳಿಯಿಂದ. ಈಗ ಕಮ್ದಳ್ಳಿಯಿಂದ ಎಷ್ಟು ಬಂದೆ ಅಣೆ ಆಗ್ತಾ ಸಿಗರೇಟ್ ಕೊಡೋಂಗೆ ಕಬಾಬ್ ಬೆಳಿಗ್ಗೆ ಸಾಕ. ರಮೇಶಣ್ಣ ಈ ಥರ ಮಾಡ್ಬಿಟ್ರೆ ಹಂಗೆ ನೀನು? ಫೋನು ಮಾಡಲಿಲ್ಲ. ಸರಿ ಹಂಗಾರೆ ಸರಿ. ಟೈಟಾ ಲೂಜ? ಲೂಸರೇ ಟೈಟಲ್ ನಮಗೆ ಸೂಪರ್ ಬಿಡೋಣ ನೀನು. ಸಾಕತ್ತಣ್ಣ ಹೆಂಗೆ ಅಣ್ಣಲ್ಲಿ ಎಲ್ಲಿದೆಯಪ್ಪ ಇವಾಗ? ಇಲ್ಲೇ ಊರಲ್ಲೇ ಇದ್ದೀನಿ, ಎಲ್ಲೂ ಹಾಳಾಗಿ ಹೋಗಿಲ್ಲ ನಾನು. ಬರ್ತಾ ಇರ್ತೀನಿ ಅವಾಗ. ರಮೇಶಣ್ಣ ಕೇಳ್ಬೇಕಾದ್ರೆ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಏನು ರಮೇಶಣ್ಣ? ಹೌದೌದು. ರಮೇಶಣ್ಣ ಮಾತಾಡ್ಸಿಲ್ಲ ನಮ್ಮ ಜೀವಕ್ಕೆ ಆಗೋದೇ ಇಲ್ಲ. ನೋಡ್ತಾ ಇರ್ತೀನಿ. ಕಷ್ಟ ಕಣಪ್ಪ. ಏನಪ್ಪ ಕತೆ ಇದು? ರಮೇಶಣ್ಣ ಹೇಳ್ರಿ ಅವ್ರಿಗೆ. ಹೇಳಪ್ಪ ನಿಮಗೆ ಸಿಗರೇಟ್ ಏನೋ ನಮ್ಮ ರಮೇಶಣ್ಣ ಕಬಾಬು, ಸಾರಿ ರಮೇಶಣ್ಣ ನನಗೆ ಕಬಾಬು. ಬೈ ಸಲಿಮಿಂದ ಸ್ವಲ್ಪ ವಿಡಿಯೋ ಆಫ್ ಮಾಡ್ತೀನಿ. ರಮೇಶಣ್ಣ ಬರೋದಾ? ಬಾಯ್ ಬರ್ತೀವಿ. ಕಾಸು ಕೊಡ್ತೀನಾ? ರಮೇಶಣ್ಣ ಎಷ್ಟಾಯಿತು? 120 ರೂಪಾಯಿ ತಗೋ. 5 ರೂಪಾಯಿ ಇನ್ನೊಂದು ಸಲ ಇಸ್ಕೊಳ್ಳಿ. ಬರೋದ ರಮೇಶಣ್ಣ? ಹಾಂ ಬಾಯ್ ಅಣ್ಣ. ಇದಿಲ್ಲೇ ಇರೋದ ರೈಸ್. ಈಗ ಇತ್ತೀಚಿನ ಇವಾಗ ಹೊರಡ್ತಾ ಇದ್ದೀವಿ ರೈಸ್ ಮನೆ ಕಡೆ ಹೊಂಟು. ಬರೋದಾಗ್ರೆ ಬರ್ತೀವಿ ಬಾಯ್. ಗೈಸ್ ಅಲ್ಲಿಂದ ಸೀದಾ ಮನೆ ಕಡೆ ಕೊಂಟು. ಗೈಸು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಮಾರ್ಚ್ಗೆ, ನಮ್ಮ ಬೋರ್ ಹಬ್ಬಕ್ಕೆ. ಗೈಸ್ ಇಷ್ಟ ಗಂಟ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ಗೈಸ್ ಯಾವುದೇ ಈ ವಿಡಿಯೋದಲ್ಲಿ ಯಾವುದೇ ತಪ್ಪಿದರೂ ಹೇಳಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ಬೇಕು ವೀಡಿಯೋ ಹೇಳಿ, ಆ ಥರನೇ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಹಂಗೇನೆ ಯೂಟ್ಯೂಬಲ್ಲಿ. ಎಲ್ರಿಗೂ ಅನಂತ ಧನ್ಯವಾದಗಳು.